ಇನ್ನೇನು ಬಸ್ ಸ್ಟ್ಯಾಂಡ್ ಬಂತು ಅಂತ ಟಿಕೆಟ್ ಎಸಿಯಕ್ಕೆ ಎಂಬಿಟ್ಟು ಇಟ್ಕೊಂಡಿದ್ದೆ. ನೋಡಿದ್ರೆ ಬಸ್ ಸ್ಟ್ಯಾಂಡ್ ಹತ್ತತ್ರ ಚೆಕಿಂಗ್ ಅವ್ರು ಹತ್ತವ್ರೆ. ಇಲ್ಲ ಫೇವ್ರೇಟು ಶಾಪ್ ಹುಡ್ಕಕ್ಕೆ ನಾನು ಇನ್ಸ್ಟಾಗ್ರಾಮ್ ಎಲ್ಲ ಸರ್ಚ್ ಮಾಡಿದ್ದೀನಿ. ನೋಡಿದ್ರೆ ನಮ್ಮ ಸಿಟಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇತ್ತು. ಸಿಟಿ ಬಸ್ ಸ್ಟ್ಯಾಂಡು ಒಂಥರ ಮಿನಿ ಮಾಲ್ ಥರ. ಚಾಕೋ ಚಿಪ್ಸ್ ಅಂತ ಹಾಕೋರೆ ಇದರಲ್ಲಿ, ಒಳಗಡೆ ಎಲ್ಲ ಮೆಲ್ಟ್ ಆಗೋಗ್ತೈತೆ. ಹೊಸ ಪೂಜಾರಿ ಕರ್ಕೊಂಡ್ಬಂದು ಸಾಮಾನು ತಗೊಳಕ್ ಹೋದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಕ್ಚುಲಿ ಅಮ್ಮ ಬರ್ತಿದ್ದಾರೆ ಹಾಸನ್ಗೆ. ಹಾಗೆ ನಾಳೆ ಹಬ್ಬ ಇತ್ತಲ್ಲ, ಹಬ್ಬ ಶಾಪಿಂಗ್ ಮುಗಿಸ್ಕೊಂಡು ಹೆಂಗೋ ಅಮ್ಮನ ಜೊತೆ ತಿರುಗಾಡ್ಕೊಂಡು ಮತ್ತೆ ರಿಟರ್ನ್ ಹೋಗ್ಬಿಡ್ತಾರೆ, ಅವರು ಇರಲ್ಲ. ಅದಕ್ಕೆ ಎಲ್ಲ ಮುಗಿಸ್ಕೊ ಬಂದ್ಬಿಡೋಣ ಅಂತ ಅನ್ಕೊಂಡಿದೀನಿ. ಇಲ್ಲಿಗೆ ಬರಕ್ಕೆ ಅವ್ರಿಗೆ ಟೈಮ್ ಇಲ್ಲ. ಇವತ್ತು ಬಂದು ಇವತ್ತೇ ಹೋಗ್ತಿದ್ದಾರೆ, ಅದು ಬೇರೆ ಕೆಲ್ಸದ ಮೇಲೆ ಬರ್ತಿರೋದು. ಅದಕ್ಕೆ ಇವಾಗ ಆಗ್ಲೇ ಟೈಮು 9:30 ಆಗಿದೆ. 10 ಗಂಟೆ ಬಸ್ ಇದೆ ನನಗೆ. ನನ್ನ ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇದ್ದಾರೆ, ಅದಕ್ಕೆ ಅವ್ರನ್ನ ವೆಯ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನೇ ರೆಡಿಯಾಗಿ ಹೋಗ್ತಿದ್ದೀನಿ. ಇವತ್ತು ವಿಡಿಯೋ ಮಾಡಬೇಕಲ್ಲ, ತುಂಬ ಎಸೆನ್ಷಿಯಲ್ ಥಿಂಗ್ಸ್ಗಳನ್ನ ಇಟ್ಕೋಬೇಕು. ಇದು ಚಿಕ್ಕದು ಒಂದು ಸೆಲ್ಫಿ ಸ್ಟಿಕ್ಕು, ಹಾಗೆ ಇತ್ತೀಚೆಗಂತೂ ಬೇಗ ಚಾರ್ಜರ್ ಎಲ್ಲ ನನ್ನಲ್ಲಿ ಡೆಡ್ ಎಂಡ್ ಆಗ್ತಿದೆ. ಅದಕ್ಕೆ ಪವರ್ ಬ್ಯಾಂಕು ಮತ್ತು ಒಂದು ಚಾರ್ಜಿಂಗ್ ವೈರ್ ಇಷ್ಟೇ. ಈ ಮೇಕಪ್ ಐಟಮ್ಸ್ ಇದೆಲ್ಲ ಇಟ್ಕೊಳ್ಳಲ್ಲ. ಇಟ್ಕೊಂಡ್ರೆ ಒಂದು ಲಿಪ್ ಬಾಮ್ ಇಟ್ಕೊಳ್ತೀನಿ, ಅಂದರೆ ನನ್ನ ಲಿಪ್ಸು ಜಾಸ್ತಿ ಡ್ರೈ ಆಗ್ತಿರುತ್ತೆ. ಅದಕ್ಕೆ ಒಂದು ಲಿಪ್ ಬಾಮ್ ಇಟ್ಕೊಂಡು ಈಗ ಬೇಗ ಬೇಗ ಹೋಗಿ ಬಸ್ ಕ್ಯಾಚ್ ಮಾಡಬೇಕು. ನನಗೆ ಅಷ್ಟಾಗಿ ಊರಲ್ಲಿ ಬಸ್ಸಿಂದು ಟೈಮಿಂಗ್ಸ್ ಎಲ್ಲ ಗೊತ್ತಿಲ್ಲ. ನೋಡೋಣ, ಇವಾಗ ಒಂದು 10 ಗಂಟೆ ಬಸ್ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ರೆಡಿಯಾಗಿದ್ದೀನಿ. ಇವಾಗ ಜಸ್ಟು ಟೈಮು ಕರೆಕ್ಟಾಗಿ 9:35. ನೋಡೋಣ ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ, ನನ್ನ ವಿಡಿಯೋನ ಫುಲ್ಲಾಗಿ ನೋಡಿ ಅಂತ ಹೇಳ್ತಾ ನೋಡೋಣ ಇವತ್ತಿನ ದಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನಾನು ಕರೆಕ್ಟಾಗಿ ಬಸ್ ಸ್ಟಾಪ್ಗೆ ಓದಿ ಟೈಮ್ಸ್ಗೆ ಬಸ್ಸು ಬಂದ್ಬಿಟ್ಟಿತ್ತು. ಇದು ನಮ್ಮೂರಿಗೆ ಬಂದು ರಿಟರ್ನ್ ತಗೊಳುತ್ತೆ. ಬೇಗನೆ ಸ್ವಲ್ಪ ರೀಚ್ ಆದೆ ಬಸ್ ಸ್ಟ್ಯಾಂಡ್ಗೆ ಅಂತಲೇ ಹೇಳ್ಬೋದು. ಇನ್ನೂ ನಮ್ಮ ಅಮ್ಮನೇ ಬಂದಿರಲಿಲ್ಲ ಬಸ್ ಸ್ಟ್ಯಾಂಡ್ಗೆ. ನಮ್ಮ ಅಮ್ಮನೇ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ. ನಾನು ಚಿಕ್ಕ ವಯಸ್ಸಲ್ಲಿ ಬಸ್ ಸ್ಟ್ಯಾಂಡ್ ನೋಡಿ ಎದ್ರಿಕೋತಿದ್ದೆ, ಯಾಕಂದ್ರೆ ಕಳೆದೋಗ್ಬಿಡ್ತೀನೇನೋ ಅಂತ ಅಂದ್ಬಿಟ್ಟು. ಇವಾಗ ಅದೇ ಬಸ್ ಸ್ಟ್ಯಾಂಡಲ್ಲಿ ಇಷ್ಟೊಂದು ಈಸಿಯಾಗಿ ಓಡಾಡ್ತಿರೋದು ನೋಡಿ ನನಗೆ ಒಂಥರ ಖುಷಿ ಆಯಿತು. ಬೇಗ ಬೆಳೆದ್ಬಿಟ್ಟಿದ್ದೀನಲ್ಲ ಅಂತ. ಇವಾಗ ಅಷ್ಟರಲ್ಲಿ ನಮ್ಮಮ್ಮ ಕೂಡ ಬಂದರು, ಡೈರೆಕ್ಟ್ ಬಸ್ಸಿಗೆ ಬಂದ್ರಲ್ಲ, ಅದಕ್ಕೆ ಸ್ವಲ್ಪ ಕರೆಕ್ಟಾಗಿ ಒಂದು 10:30 10:45 ಬಂದರು ಅಂತಲೇ ಹೇಳ್ಬೋದು. ನಮ್ಮ ಅಮ್ಮನ ನೋಡಿ ನನಗೂ ಒಂಥರ ಖುಷಿ ಆಗ್ತಾ ಇತ್ತು, ಅವರಿಗೂ ಒಂಥರ ಖುಷಿ ಆಯ್ತಾ ಇತ್ತು. ಇನ್ನೇನು ಬಸ್ ಸ್ಟ್ಯಾಂಡ್ ಬಂತು ಅಂತ ಟಿಕೆಟ್ ಎಸಿಯಕ್ಕೆ ಎಂಬಿಟ್ಟು ಇಟ್ಕೊಂಡಿದ್ದೆ. ನೋಡಿದ್ರೆ ಬಸ್ ಸ್ಟ್ಯಾಂಡ್ ಹತ್ತತ್ರ ಚೆಕಿಂಗ್ ಅವ್ರು ಹತ್ತವ್ರೆ. ಇಲ್ಲಾಂದ್ರೆ ಫೈನ್ ಬೀಳ್ತಿತ್ತು. ನಮ್ಮ ಅಮ್ಮನ ಕೈಲೇ ಕಟ್ಸುವೆ. ಫೈನ ಫುಲ್ ಮುದ್ರೆ ಇಟ್ಕೊಬಿಟ್ಟಿದ್ದೆ ಟಿಕೆಟ್ನ. ಇವಾಗ ಹೊಟ್ಟೆ ಹಸ್ವಾಗ್ತೈತೆ. ತಿಂಡಿ ತಿನ್ಬೇಕು. ಯಾವ ಹೋಟ್ಲಮ್ಮ ಅದು? ನಮ್ಮಮ್ಮ ಯಾವುದೋ ಒಂದು ಹೋಟ್ಲು ನೋಡಿದ್ಯಂತೆ, ಅಲ್ಲಿ ಶ್ರುತಿ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೇಗ ಬೇಗ ತಿಂಡಿ ತಿನ್ಬೇಕು ಇವಾಗ. ಫೈನಲಿ ಶ್ರುತಿ ಹೋಟ್ಲ್ ಹತ್ರ ಬಂದ್ವಿ. ಈಗ ಸಂಜೆ ಕೊಡ್ಸುತ್ತೆ. ಮಸಾಲೆ ಸಡಿ ನಂಗೆ ನೀನೇನು ಹೇಳೋದ್ರೆ 2 ಮಸಾಲೆ ಚೆನ್ನಾಯ್ತ ದೋಸೆ ಅಮ್ಮ. ತಿಂಡಿ ಆಯಿತು. ಇವಾಗ ನಮ್ಮಮ್ಮ ನನಗೆ ರಸಮಲೈ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀನು ಇಷ್ಟಪಟ್ಟಿದ್ದೀಯ? ನನಗೆ ರಸಮಲೈ ಇಷ್ಟ. ನನ್ನ ಮದುವೆಲೂ ಕೂಡ ಅದೇ ಸ್ವೀಟ್ ಮಾಡಿಸಿದ್ದು. ಆ್ಯಕ್ಚುಲಿ ನೆನ್ನೆನೇ ತಿನ್ನಬೇಕು ಅಂತ ಅಂದ್ಕೊಂಡೆ, ಆಗಲಿಲ್ಲ, ಟೈಮ್ ಆಗಿಬಿಡ್ತು. ಅದಕ್ಕೆ ಇವತ್ತು ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲೊಂದು ಕಡೆ ರಸಮಲೈ ತುಂಬಾ ಚೆನ್ನಾಗಿರುತ್ತೆ, ಸಿಟಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ಟು. ಚಿಕ್ಕಂಗಡಿಯವರು ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ನಮ್ಮದು ಸಿಟಿ ಬಸ್ ಸ್ಟ್ಯಾಂಡು ಒಂಥರ ಮಿನಿ ಮಾಲ್ ಥರ ಅಲ್ವಾ ಅಮ್ಮ? ಎಲ್ಲ ಪ್ರತಿಯೊಂದು ಈ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಬಸ್ ಸ್ಟ್ಯಾಂಡಲ್ಲೇ ತಗೊಂಡು ಮತ್ತೆ ಇಲ್ಲೇ ಬಸ್ ಹತ್ಬಿಡ್ಬೋದು. ನಮ್ಮದು ಹೊಸ ಬಸ್ ಸ್ಟ್ಯಾಂಡು ಇಷ್ಟು ಇಂಪ್ರೂವ್ ಆಗಿಲ್ಲ ಇನ್ನು. ಫುಲ್ ಎಲ್ಲ ಮಿನಿ ಮಾಲ್ ಥರ ಇದೆ. ಹೆಸರೇನಮ್ಮ? ಅದೇನೋ ಸ್ವಸ್ತಾಸ್ ಅಂತ ಏನೋ ಬರ್ತಿದೆ ಅಲ್ವಾ? ಸ್ವಸ್ತಾಸ್ ಏನೋ ಬಟ್ಟೆದು. ಒಳಗಡೆ ದೀಪಗಳು ನೋಡಿಲ್ಲ. ಚೆನ್ನಾಗಿದೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಇಲ್ಲ ಕಣೆ. ಹಾಂ, ಸ್ವಲ್ಪ ಕಾಸ್ಟ್ಲಿ ಕಣೆ. ಇಲ್ಲ, ಶಾಸ್ತಾಸ್ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಲೊಕೇಟ್ ಆಗಿದೆ ಶಾಪ್. ನಮ್ಮಮ್ಮ ಸಿಹಿ ತಿನ್ನಲ್ಲ ಅಂದ್ಬಿಟ್ಟು ಡಯಟಲ್ಲಿ ಇದೆಯಾ? ಡಯಟಲ್ಲಿ ಏನಿಲ್ಲ, ಅದು ತಿನ್ನಲ್ಲ. ತಿಂತ ಇದೆಯಲ್ಲ ಈಗ ಮತ್ತೆ. ನನ್ನ ಮಗ ಹಂಗೆ ಅಂತಾನೆ. ಸಿಹಿ ತಿನ್ನಲ್ಲ ಅಂದ್ಬಿಟ್ಟು ನಮ್ಮಮ್ಮ ಹಾಸ್ನಕ್ಕೆ ಹೋಗಿ ಚೆನ್ನಾಗಿ ತಿಂತೀವಿ. ಮತ್ತೊಂದಿನ ಮಗಳಿಗೋಸ್ಕರ ತಿನ್ನಿ, ಏನಾಗಲ್ಲ.
ಹೆಂಗೈತೆ? ಲಕ್ಷ್ಮಿ ಸ್ವೀಟ್ಸ್ ಆ್ಯಂಡ್ ಟಿಫನ್ಸ್ ಅಲ್ವಾ? ಸಖತ್ತಾಗಿ ಲಕ್ಷ್ಮಿ ಸ್ವೀಟ್ಸ್ ಆ್ಯಂಡ್ ಟಿಫನ್ಸು ಶಾಪ್ ನೇಮು. ಫೇವ್ರೆಟು ಈ ಶಾಪ್ನ ಹುಡ್ಕೋಕ್ಕೆ ನಾನು ಇನ್ಸ್ಟಾಗ್ರಾಮ್ ಎಲ್ಲ ಸರ್ಚ್ ಮಾಡಿದ್ದೀನಿ. ನೋಡಿದ್ರೆ ನಮ್ಮ ಸಿಟಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇತ್ತು. ಸಕ್ಕತ್ತಾಗೈತೆ. ಏನ್ ನೋಡಕ್ಕೆ? ಅಕ್ಕಿ ರೊಟ್ಟಿ ನೋಡಿದೆ. ನೀನೇ ತಟ್ಟು. ನಾಳೆ ಫಿಕ್ಸ್ ಮಾಡಿಸಿ. ಹಾಗೆ ಹೊಟ್ಟೆ ತುಂಬ ಎಲ್ಲ ಏನೇನು ಬೇಕು ಅದನ್ನೆಲ್ಲ ತಿನ್ಕೊಂಡು ಸ್ವಲ್ಪ ಅಂದರೆ ಹಬ್ಬಕ್ಕೆ ಐಟಮ್ಸ್ ಎಲ್ಲ ಬೇಕಿತ್ತಲ್ಲ, ದಿನಸಿ ಐಟಮ್ಸು, ಅದಕ್ಕೆಲ್ಲ ತೊಗೊಂಡೋಗೋಣ ಅಂತ ಇಲ್ಲಿ ಸ್ಮಾರ್ಟ್ ಬಜಾರ್ಗೆ ಬಂದೆ. ಬಟ್ ನನಗೆ ಅಷ್ಟೊಂದೆಲ್ಲ ಏನು ಇಷ್ಟ ಆಗಿರಲಿಲ್ಲ. ಸ್ವಲ್ಪ ಐಟಮ್ಸ್ ಮಾತ್ರ ಇಲ್ಲಿ ತೊಗೊಂಡು ಇನ್ನು ಮಿಕ್ಕಿದ್ದೆಲ್ಲವೂ ದಿನಸಿ ಅಂಗಡಿಲಿ ತೊಗೊಂಡ್ರೆ ಆಯಿತು ಅಂದ್ಬಿಟ್ಟು ಇಲ್ಲಿಗೆ ನಾನು ಅಮ್ಮ ಇಬ್ಬರು ಬಂದ್ವಿ ಏನೇನು ಇಟ್ಟಿದ್ದಾರೆ ನೋಡೋಕ್ಕೆ. ಯಾವುದಿದೆ? ಕೋಕೋನಟ್ ಚಟ್ನಿ. ಯಾವುದು? ರೆಡಿ ಮಿಕ್ಸು. ಇಲ್ಲಿ ಚಾಕೋ ಚಿಪ್ಸ್ ಅಂತ ಹಾಕೋರೆ ಇದರಲ್ಲಿ. ಒಳಗಡೆ ಎಲ್ಲ ಮೆಲ್ಟ್ ಆಗೋಗೈತೆ. ಇದು ಫುಲ್ ಮೆಲ್ಟ್ ಆಗ್ಬಿಟ್ಟೈತೆ. ಅದು ಎಲ್ಲ ಕೋಲ್ಡ್ ಫ್ರೀಜ್ ಅಲ್ಲೆಲ್ಲರೂ ಇಟ್ಟಿದ್ರೆ ಚೆನ್ನಾಗಿರೋದು. ಇಲ್ಲಿ ಇಟ್ಬಿಟ್ಟವ್ರೆ ಇದಾಗುತ್ತೆ. ಏನಿದು? 5 ಮಿನಿಟ್ಸ್ ಬ್ರೇಕ್ಫಾಸ್ಟು. ನೀರಲ್ಲಿ ಈ ಥರ ನೋಡಿ, ಇಲ್ಲಿ ಎಲ್ಲ ಐತಲ್ಲ, ಇದನ್ನ ನೀರಲ್ಲಿ ಬಾಯ್ಲ್ ಮಾಡಿದ್ರೆ ಈ ಥರ ಆಯ್ತದೆ. ಸಾಂಬಾರ್ಗೆ ಹಾಕೊಂಡು ತಿಂತಾ ಇರೋದು, ಚಟ್ನಿ ಸಾಂಬಾರ್ಗೆ. ಎಲ್ಲ ರೆಡಿ ಮಿಕ್ಸ್ ಇಲ್ಲಿ ಇರೋದೆಲ್ಲ ರೆಡಿಯಾಗಿರೋದು. ಇದು ಇಡ್ಲಿದು. ಇಲ್ಲಿ ಇದು ನೋಡಿ, ಇಲ್ಲಿ ಚಿತ್ರಾನ್ನ, ಅವಲಕ್ಕಿ ಚಿತ್ರಾನ್ನ. ಬರೀ ನೀರನ್ನ ಆ್ಯಡ್ ಮಾಡೋದು, ಏನು ಕುಕ್ ಮಾಡಂಗಿಲ್ಲ ಇದಕ್ಕೆ. ಎಷ್ಟೈತೆ? ಬೇಡ ಮನೇಲೆ ಮಾಡ್ಕೋಬೋದಲ್ವಾ ಅವಲಕ್ಕಿ ತಗೊಂಡು. ಇದೆಲ್ಲ ಮಾಮೂಲಿ ಹಾಸ್ಟೆಲ್ಲು, PG ಅಲ್ಲೆಲ್ಲ ಇರ್ತಾರಲ್ಲ, ಅವ್ರಿಗೆ ಚೆನ್ನಾಗಿರ್ತದೆ. ಇದೆಷ್ಟು? ಚಿಕ್ಕದೆಷ್ಟು? 30 ರೂಪಾಯಿ ಐತೆ, ತಗೋ. ಈ ಯೋಗರ್ಟಲ್ಲಿ ಏನು ಸ್ಪೆಷಲ್ಲು? ಇದು ಏನೋ ಗಟ್ಟಿ, ಇದು ಹೆರಿಟೇಜ್ದು. ಎಷ್ಟು? ಇದು 99, 100 ರುಪೀಸು. ಅದೇ ಸಾಕ. ನಮ್ಮ ಮನೆಗೆ ಬರಲ್ಲ, ಅಲ್ಲಿ ಮನೆಗೆ ನೋಡೋಣ. ನಿನಗೆ ಹೆಂಗಿರು ಸಂಜೆ ಬೇಕಲ್ಲ ಕಾಯಿಸ್ಕೊಳಕ್ಕೆ. ಜೋಳ ತಗೊಂಡ್ಬಿಟ್ಟು ನಮ್ಮ ಮನೆಯಲ್ಲಿ ಜೋಳ ಇನ್ನೂ ಮುದ್ದೆ ಇಲ್ಲ. ಇಲ್ಲಿ ಅಲೆ ಜೋಳನ ಪ್ಯಾಕ್ ಮಾಡಿ ತಂದಿಟ್ಬಿಟ್ಟವ್ರೆ. ಅಂದ್ರೆ ಇದೇ ಬೇರೆ ಜೋಳ ಬರ್ತದೆ. ಇದು ಅದೇ ಕಾನ್ಸ್ ಎಲ್ಲ ಮಾಡ್ತಾರೆ ನೋಡು, ಆ ಥರ ಚೆನ್ನಾಗೈತೆ. ಎಷ್ಟದು? ವೈಟ್ ಜೋಳ ನೋಡು, ಸ್ಪೆಷಲ್ ಆಗಿರೋದು ತೋರ್ಸಮ್ಮ. ವೈಟ್ ಜೋಳ ಎಲ್ಲ ಇದು ದಪ್ಪಕ್ಕಾಗಿರೋದಕ್ಕೆ ವೈಟ್ ಜೋಳ ಆಗಿದ್ದು ಅಷ್ಟೇ. ಅದು ಅಲ್ಲೋಗಿ ತುಕ್ಕ ಏನೇನು ಬೇಕು ಆಯ್ಕೋ. ಒಂದ್ಸತಿ ತಗೋಗಿ ತುಕ್ಕ ಮಾಡಿ ಇದು ಮಾಡಿ ಬೇರೆ ಮಾಡಿಸಿ. ಒಂದು 1/4 kg ಸಾಕಣ. ಮನೆಗೂ ಆಯ್ತದ ಅರ್ಧ ತಗೋ. ಅರ್ಧ ಬರ್ತದೆ. ಹೊಸ ಪೂಜಾರಿ ಕರ್ಕೊಂಡ್ಬಂದು ಸಾಮಾನು ತಗೊಳಕ್ಕೆ ಹೋದ್ರೆ ನಾವು ಮಲ್ಟಿಗ್ರೇನ್ ಅಂತೀವಲ್ಲ ನೋಡಿ, ರೆಡಿ ಮಿಕ್ಸು ಹೋಗಿ ನೆನೆ ಹಾಕ್ಬಿಟ್ಟು ಮಾಡ್ತಾ ಇರೋದೆ ದೋಸೆ ಎಲ್ಲನೂ. ಅಕ್ಕಿದು ಅಷ್ಟೇ, ಇದು ಅಷ್ಟೇ ಅಲ್ವಮ್ಮ? ಇದು ದೋಸೆಗಲ್ಲ, ಮತ್ತೆ ಏನಾದ್ರು ಸಾಲ ಇದಕ್ಕೆಲ್ಲ ಹಾಕ್ತಾರೆ. ಹಾಂ, ಇದು ದೋಸೆಗೆ ಹಾಕ್ಬೋದೆಲ್ಲ. ಮಲ್ಟಿಗ್ರೇನ್ ದೋಸೆ ಅಂತ ಮಾಡ್ತಾರಲ್ಲಮ್ಮ, ಅಕ್ಕಿ ಹಾಕ್ತಾರೆ. ಅದಕ್ಕೆ ಇದೆಲ್ಲ ಮಿಕ್ಸ್. ಈ ಬಾಟ್ಲ್ ನೋಡಿ ಎಷ್ಟು ಚೆನ್ನಾಗೈತೆ ಅಲ್ವಾ? ಡಿಫ್ರೆಂಟ್ ಆಗೈತೆ. 79 ಅಲ್ಲ, 78. ಸ್ಮಾರ್ಟ್ ಬಜಾರ್ದು ಪ್ರೈಸ್ ಹಾಕಿರ್ತಾರೆ ನೋಡಮ್ಮ. ಇಲ್ಲಿ ಫ್ರಂಟಲ್ಲಿ 39 ಐತಿ. ಇಲ್ಲಿ ನೋಡು 39 ಐತಿ. ಇದು ನೋಡಿ, ಇದು ಚಿಕ್ಕ ಜಾರ್ಸು. ಯಾವ್ದು 39 ಇಲ್ಲ? ಇಲ್ಲೇನೆ, ಇದು ಚಿಕ್ಕದು ಚೆನ್ನಾಗೈತೆ. ಯಾವ್ದು ತಗೊಂಡೆ? ಸೆಟ್ ಆಫ್ 4 ಅಲ್ಲಿ ಚೆನ್ನಾಗೈತೆ. 149, 150 ರುಪೀಸ್ ಬರ್ತು ಅದು. ಇಲ್ಲಿ ನೋಡಮ್ಮ, ಇದು ಶಾಂಪು ಹಾಕಿಡೋದು. ಈ ಥರದೊಂದು ತಂದಿದೆ, ಅದೆಲ್ಲಿ ಕಳೆದೋಯ್ತು ಅಂತಲೇ ಗೊತ್ತಿಲ್ಲಪ್ಪ. ಯಾವಾಗಲೂ ತೋರಿಸಿದ್ದು ವಿಡಿಯೋದಲ್ಲಿ. ಅದೇ ತಂದಿದೆ, ಅದು ಕಳೆದೋಗೈತೆ.
ಈ ಥರ ಡಸ್ಟ್ಬಿನ್ನು ಇನ್ನೊಂದು ಬಜಾರಿತ್ತು ಅಲ್ಲಿ ತಗೊಂಡಿದ್ದೆ 120 ರೂಪಾಯಿನೋ ಕೊಟ್ಟೆ. ಇಲ್ಲಿ ನೋಡಿ ಬರೀ 49 ರೂಪಾಯಿ. ಸ್ಕ್ಯಾಮ್ ಸ್ಕ್ಯಾಮ್ ಸ್ಕ್ಯಾಮ್. ಅದೇನ್ಕಮ್ಮ ರಂಗೋಲೆ ಅಮ್ಮ? ಅದು ಮಸಾಲ ಸ್ಪೈಸಸ್ ಬಾಕ್ಸ್ ಕಡಮ್ಮ. ಕಲರ್ ಕಲರ್ ರಂಗೋಲಿ ಎಲ್ಲ ಹಾಕಿಟ್ಕೊಳ್ಳೋದು. ರಂಗೋಲಿ ಸಕ್ಕತ್ತಾಗಿದೆ. ಫಸ್ಟ್ ಟೈಮು ಸ್ಪೈಸಸ್ ಬಾಕ್ಸ್ ತಗೊಬಿಟ್ಟು ರಂಗೋಲಿ ಹಾಕಿಟ್ಕೊತೀನಿ ಅಂತಿರೋದು. ಒಳ್ಳೆ ಅದು ನೋಡಾಯ್ತು ಕ್ಲೋಸ್ ಆಗಿರೋದು. ಓಪನ್ ಮಾಡಿ ನೋಡ್ಬೇಕೇನಷ್ಟೇ. ಅದನ್ನೇ ತಗೋ. ಅಂದರೆ ಕಲರ್ ಕಲರ್ ಮೇಲ್ಗಡೆ ಕಾಣಿಸ್ಲಿ ನೀನು ಹಾಕಿಡೋದು ಯಾವ್ಯಾವ ಕಲರ್ ಹಾಕಿದೀಯ ಅಂತ. ಫಸ್ಟ್ ಟೈಮ್ ನಮ್ಮಮ್ಮ ಮಸಾಲಾ ಬಾಕ್ಸಲ್ಲಿ ರಂಗೋಲಿ ಹಾಕಿಡ್ತೈತೆ. ಎಷ್ಟೋ ಜನ ಮಾಡೋರು. ಸರಿ ಕಣವ, ಆಯ್ತು ಹಾಕಿಡವ. ಗೊತ್ತು ಇದೆಲ್ಲ. ಓ, ಅಲ್ಲಿಂದ ಸ್ಮಾರ್ಟ್ ಬಜಾರಲ್ಲಿ ಎಲ್ಲಾನು ನೋಡಿಕೊಂಡು ಮಾತಾಡ್ಕೊಂಡು ಮುಗಿಸ್ಕೊಂಡು ಇಲ್ಲೊಂದು ಪಾತ್ರೆ ಅಂಗಡಿಗೆ ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ಒಳಗಡೆ ಬಂದಿದ್ದು ಅಲ್ಲೊಂದು ಕಡಾಯಿ ನೋಡಿದ್ವಿ ಹೊರಗಡೆ. ನಮ್ಮಮ್ಮಂಗೆ ಅದು ಬಿರಿಯಾನಿ ಪಾಟ್ ಅಂತ ಹೇಳ್ತಾರಲ್ಲ, ಅದು ಸಖತ್ ಇಷ್ಟ ಆಗೋಯ್ತು. ಬಟ್ ಅವರು 2500 ಏನೋ ಹೇಳಿದ್ರು ಅದೊಂದು ಕಡಾಯಿಗೆ. 6 ಲೀಟ್ರ್ ಇತ್ತು ಅದು. ಸರಿ ನೋಡೋಣ ಮಾತಾಡೋಣ ಅಂತ ಒಳಗಡೆ ಹೋದ್ವಿ. ಬಟ್ ಅವ್ರು ನಮ್ಮ ಬಜೆಟ್ಗೆ ಬರಲಿಲ್ಲ. ಹಾಗೆ ಇದೊಂದು ಯುನಿಕ್ ಥರ ಅಂತ ಅನಿಸ್ತು. ಅಂದರೆ ಈ ಕಾಯಿ ತುರಿಯೋದು, ಕೊಬ್ಬರಿ ತುರಿಯೋದು ಇತ್ತಲ್ಲ, ಅದಕ್ಕೆ ಅಮ್ಮನ ಹತ್ರ ಇರಲಿಲ್ಲ. ಇದೊಂದು ತಗೊಳ್ತೀನಿ ಅಂತ ಅಂದ್ಬಿಟ್ಟು ಕರ್ಜಿಕಾಯಿ ಮಾಡೋದೆಲ್ಲ ತೊಗೊಂಡು ಅದನ್ನು ತುಂಬಾ ಬಾರ್ಗಿಂಗ್ ಮಾಡಿದ್ರು. ಇವಾಗ ತೋರಿಸ್ತಿದ್ದೀನಲ್ಲ ಇದೇ ಕಡಾಯಿ. ಇದು ತುಂಬಾ ವೆಯ್ಟ್ ಇತ್ತು, ಮಾತ್ರ ತುಂಬ ಚೆನ್ನಾಗಿತ್ತು. ಇದಂತೂ ನನಗೂ ಸಖತ್ ಇಷ್ಟ ಆಯಿತು. ಬಟ್ ಅವರು ನಮ್ಮ ಬಜೆಟ್ಗೆ ಬರಲಿಲ್ಲ. ಅದಕ್ಕೆ ಬೇಡ, ನೆಕ್ಸ್ಟ್ ಟೈಮ್ ಯಾವಾಗಲಾರು ನೋಡೋಣ ಅಂತಂದ್ಬಿಟ್ಟು ಅದನ್ನಲ್ಲೇ ಬಿಟ್ಬಿಟ್ಟು ಬಂದ್ವಿ ಹಾಗೆ ನೆಡ್ಕೊಂಡು. ಇಲ್ಲಿ ಒಂದು ಬೇಕ್ರಿ ಇದೆ. ಇದು ಹಾಸನಲ್ಲೆಲ್ಲ ಗೊತ್ತಿರುತ್ತೆ. ಇದು ಮುಕುಂದ ಅಯ್ಯಂಗಾರ್ಸ್ ಬೇಕ್ರಿ. ಇಲ್ಲಿ ಕೇಕ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಮೈಸೂರಲ್ಲಿ ಕೇಕ್ ಆಫ್ ದಿ ಡೇಯಲ್ಲಿ ತಿಂದಿದ್ದೆ. ಅದ್ರ ಟೇಸ್ಟೇ ಇತ್ತು ಇಲ್ಲಿ ಈ ಕೇಕ್ ಇದರಲ್ಲಿ. ನನಗಂತೂ ಸಖತ್ ಇಷ್ಟ ಆಯಿತು. ಸ್ಟಾರ್ಟಿಂಗಲ್ಲಿ ನನ್ನ ಹಸ್ಬೆಂಡ್ ಜೊತೆ ಬಂದಾಗೆಲ್ಲ ಇಲ್ಲಿ ಬಂದು ಒಂದೊಂದು ಕೇಕ್ ತಿನ್ಕೊಂಡು ಹೋಗ್ತಿದ್ದು. ಇತ್ತೀಚೆಗೆ ಸ್ವಲ್ಪ ಬಿಟ್ಬಿಟ್ಟಿದೆ. ಇವಾಗ ಅಮ್ಮ ಬಂತಲ್ಲ, ಅದಕ್ಕೆ 2 ಥರದ್ದು ಒಂದೊಂದು ಕೇಕ್ನ ತೊಗೊಂಡು ಇಬ್ಬರು ಟೇಸ್ಟ್ ಮಾಡಿಕೊಂಡು ಆಟೋ ಹಿಡ್ಕೊಂಡು ಇದು ಬಟ್ಟೆ ಶಾಪ್ ಹತ್ರ ಹೋದ್ವಿ. ಅಂದರೆ ಸ್ವಲ್ಪ ಡಿಸ್ಟೆನ್ಸ್ ದೂರ ಬಂದುಬಿಟ್ಟಿದ್ವಿ. ಅದಕ್ಕೆ ಯಾಕೆ ಅಂತಂದರೆ ನೆಕ್ಸ್ಟ್ ಡೇಲಿ ನಮ್ಮ ಮನೇಲಿ ಎಡೆ ಇಕ್ಕೋದಿತ್ತಲ್ಲ, ಅದಕ್ಕೆ ಅಲ್ಲಿಗೆ ಎಡೆ ಮುಂದಕ್ಕೆ ಶರ್ಟ್ ಪೀಸು ಮತ್ತು ಪಂಚೆ ಇದನ್ನೆಲ್ಲ ಇಡಬೇಕಿತ್ತಲ್ಲ ಅಂತಂದ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿಸ್ಕೊಬರೋಣ ಅಂತ ತೊಗೊಂಡು ಬರೋಣ ಅಂತ ಬಂದ್ವಿ. ನನಗೆ ಇದೇ ಫಸ್ಟ್ ಟೈಮು. ಅಂದರೆ ನಮ್ಮ ಮನೇಲಿ ಎಡೆ ಇಡ್ಬೇಕಾದ್ರೆ ನಾನೆಲ್ಲ ಪರ್ಚೇಸ್ ಮಾಡಿದ್ದು ಇದೇ ಫಸ್ಟ್ ಟೈಮು. 3 ಶರ್ಟ್ ಪೀಸು, 3 ಟವಲ್ಲು, 1-2 ಲುಂಗಿ ಮತ್ತು ಅದ್ರ 1-2 ಪಂಚೆ, 1 ಲುಂಗಿ ಈ ಥರ ತೊಗೊಂಡೆ. ಅಂದರೆ 3 ಜನಕ್ಕೆ ಇಡಬೇಕಾಗಿತ್ತು ಅದಕ್ಕೆ. ಮತ್ತು ಸ್ಯಾರಿ ನಾನೇ ಎಲ್ಲ ಸೇಲ್ ಮಾಡ್ತಿದ್ನಲ್ಲ, ಸ್ಯಾರಿ ನನ್ನ ಹತ್ರ ಇರೋದನ್ನೇ ಇಟ್ಟರೆ ಆಗುತ್ತೆ ಅಂತಂದ್ಬಿಟ್ಟು ಬರೀ ಜೆಂಟ್ಸ್ಗೆ ಮಾತ್ರ ತೊಗೊಂಡು ಮನೆಗೆ ಹೋಗೋಷ್ಟರಲ್ಲಿ ಫುಲ್ಲು ಮಳೆ ಬಂದ್ಬಿಡ್ತು. ಅದಕ್ಕೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಡೈರೆಕ್ಟ್ ಇನ್ನು ಮನೆಗೆ ಹೋಗೋಣ ಅಂತಂದ್ಬಿಟ್ಟು ಡೈರೆಕ್ಟು ಮನೆಗೆ ಬಂದ್ವಿ. ಈ ಸಲ ದೀಪಾವಳಿಗೆ ಹೋಮ್ ಟೂರ್ ಮಾಡೋಣ ನಮ್ಮ ಮನೆದ. ವರ್ಷಕ್ಕೊಂದ್ಸಲ ಬರೋ ಮನೆ ಹೋಮ್ ಟೂರ್. ವರ್ಷಕ್ಕೊಂದೇ ಸಲ ಬರೋದು, ಅವರೇ ಹೋಮ್ ಟೂರ್ ಮಾಡ್ತಾ ಇದ್ದೀವಿ. ವರ್ಷಕ್ಕೊಂದ್ಸಲ ಬರೋಕೆ ಇಷ್ಟು ದೊಡ್ಡ ಮನೆ ಕಟ್ಕೊಂಡಿದ್ದೀವಿ. ವೇಸ್ಟಾಗಿ ಎಲ್ಲ ಐಟಮ್ಸ್ ನಮ್ಮ ತಂದಿಟ್ಟು ಏನೋ ಧೂಳಿಡಿಸ್ತೈತೆ. ಇವಾಗ ಯೋಚನೆ ಮಾಡ್ತೈತೆ ಯಾಕೆ ಇಷ್ಟೊಂದು ಐಟಮ್ ತಂದಿಟ್ಟೆ ಅಂತ. ಸೋಫಾ ಎಲ್ಲ ಇಲಿ ಕಡ್ದಾಕ್ತಾವೆ. ಒಂದು ಸೋಫಾ ಮಾತ್ರ ಬರೀ ಸುಳ್ಳು. ನಿನ್ನ ಮಗನ ಮೇಲೆ ಆಣೆ ಇಟ್ಟಳು ಕಡ್ದಿಲ್ಲ ಅಂತ. ಹೇಳು, ನಿಂಗೆ ಅವನ್ ಕಂಡ್ರೆ ಪ್ರೀತಿ ಅಲ್ಲ ಹೇಳಿ. ಈಗ ಕಡ್ದಾಯ್ತು ಕಡ್ದಿಲ್ವ ಹೇಳು. ಚೂರಲ್ಲ ಜಾಸ್ತಿ. ಒಂದು ಸೋಫಾರೆ ಇಷ್ಟೇ ಆಗಲ್ಲ. ಅಷ್ಟೇ ಆಗದ್ರೆ ಒಳಗಡೆಯಿಂದ ಹೋಗಿ ಎಲ್ಲ ತಿನ್ಕೊಂಡೈತೆ. ಅದಕ್ಕೆ ನೆಕ್ಸ್ಟ್ ದೀಪಾವಳಿಗೆ ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ತಾರೆ ಅಲ್ವಾ, ಅವಾಗ ಈ ಮನೆದು ಹೋಮ್ ಟೂರ್ ಮಾಡ್ತೀನಿ, ಸ್ವಂತ ಮನೆದು. ಆಮೇಲೆ ನೆಕ್ಸ್ಟ್ ಮಂಡ್ಯ ಮನೆ ಇದೆಯಲ್ಲ, ಮಂಡ್ಯ ಮನೆದು ಹೋಮ್ ಟೂರ್ ಮಾಡೋಣ. ಅಲ್ಲಿಗೆ ಹೋದಾಗ ಇಲ್ಲಿ ಸ್ವಲ್ಪ ಐಟಮ್ಸ್ ಅಲ್ಲಿ ಇನ್ನೂ ಜಾಸ್ತಿ ಐಟಮ್ಸು. ಕ್ಲೀನ್ ಮಾಡೋದು ಏನು ಕ್ಲೀನ್ ಮಾಡೋದು, ಮನೇನ ಹೆಂಗೆ ಕ್ಲೀನ್ ಮಾಡ್ರು ಅದೇ ಗತಿ. ಈಗ ಮತ್ತೀಗೆಲ್ಲ ಗುಡಿಸ್ಬಿಟ್ಟು ಹೋಗಿರ್ತೀವಿ, ಮತ್ತೆ ಬರೋಷ್ಟರಲ್ಲಿ ಮತ್ತೆ ಅಷ್ಟೇ ಡಸ್ಟು. ಮನೇಲಿ ಯಾರು ಇದ್ದರೆ ಅದು ಚಂದ ಒಂಥರ. ಅಮ್ಮನ ಜೊತೆ ಮಾತಾಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಬಂದರು. ಅಂದರೆ ನಾವು ಇವಾಗ ಅದಕ್ಕೆ ಮನೆಗೆ ಹೋಗ್ಬೇಕಾಗಿತ್ತು. ಯಾಕೆ ಅಂತಂದರೆ ಹಬ್ಬಕ್ಕೆ ಚಕ್ಲಿ ಕೊಡ್ಬೇಡ ಎಲ್ಲ ಮಾಡ್ಕೋಬೇಕಾಗಿತ್ತಲ್ಲ. ಅಮ್ಮಂಗೂ ಸ್ವಲ್ಪ ಅಷ್ಟು ಫ್ರೀ ಇರಲಿಲ್ಲ. ಅದಕ್ಕೆ ನಾನೇ ಮಾಡ್ಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಕೂಡ ಕರೆದಿದ್ರು. ಅದಕ್ಕೆ ಹೋಗೋಣ ಅಂತಂದ್ಬಿಟ್ಟು ಅಮ್ಮಂಗೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಅದಕ್ಕೆ ಮನೆಗೆ ಬಂದ್ವಿ. ಚಕ್ಲಿ ಕೊಡ್ಬೇಡಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ನನಗಿನ್ನೂ ಇವಾಗ ಹೊಸ್ತಲ್ಲ, ನನಗೆ ಅಷ್ಟಾಗಿ ಇನ್ನೂ ಏನೂ ಬರಲ್ಲ. ಹೋದ ವರ್ಷವೂ ಕೂಡ ಇವರೇನೆ ಮಾಡಿಕೊಟ್ಟಿದ್ದು ನನಗೆ, ಈ ವರ್ಷವೂ. ಅದಕ್ಕೆ ನಾನು ಇವತ್ತು ಅಂದರೆ ಅಲ್ಲಿ ಊರಿಗೆ ಬಂದ್ಬಿಟ್ಟು ಮಾಡ್ತಿದ್ರು. ಬಟ್ ಇವಾಗ ಮಕ್ಕಳೆಲ್ಲ ಕಾಲೇಜು, ಒಬ್ಬಳೊಬ್ಳು ಸ್ಕೂಲ್ ಅಲ್ವಾ, ಅದಕ್ಕೆ ರಜಾ ಇನ್ನೂ ಕೊಟ್ಟಿಲ್ಲ. ಮಾಡಿ ಕೊಟ್ಟು ಕಳಿಸ್ತೀನಿ, ಹಬ್ಬದ ದಿನ ಬರ್ತೀನಿ ನಾನು, ಮಾಡ್ಕೊಂಡು ತೊಗೊಂಡು ಹೋಗು ಅಂತಂದ್ಬಿಟ್ಟು ಮಾಡ್ಕೊಡ್ತಿದ್ರು. ಒಂಥರ ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ. ನಮ್ಮ ಅಮ್ಮನೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ, ಅದಕ್ಕೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ಮಕ್ಕಳು ಕೂಡ ಆರಾಮ್ಸೆ ತಿಂತಾರೆ. ಅಷ್ಟು ಸ್ಪೈಸಿ ಅಂತ ಒಂದ್ಸಲ, ಅಷ್ಟು ಇದು ಅಂತ ಅನ್ಸಲ್ಲ. ಒಂಥರ ತುಂಬ ಚೆನ್ನಾಗಿರುತ್ತೆ. ಅದ್ರ ರೆಸಿಪಿ ಶೇರ್ ಮಾಡೋಕ್ಕಾಗಲಿಲ್ಲ ನನಗೆ. ಬಟ್ ನೆಕ್ಸ್ಟ್ ಟೈಮ್ ಯಾವಾಗಲಾರು ಮಾಡಿದಾಗ ಖಂಡಿತ ರೆಸಿಪಿನ ಶೇರ್ ಮಾಡಿಕೊಡ್ತೀನಿ. ಅವ್ರು ಈ ಥರ ಹಿಟ್ಟೆಲ್ಲನೂ ನನಗೆ ಮಿತ್ಕೊಟ್ರು. ನಾನು ಅದನ್ನು
ಸ್ವಲ್ಪ ಮಿತ್ಕೊಂಡು ಚಕ್ಲಿ ಎಲ್ಲನೂ ಒತ್ಕೊಡ್ತಿದ್ದೆ. ಅವರು ಎಲ್ಲನೂ ಬೇಯಿಸಿದ್ರು. ನಿಜವಾಗ್ಲೂ ಇವ್ರು ಏನಾರು ಮಾಡ್ಕೊಡ್ಲಿಲ್ಲ ಅಂದಿದ್ರೆ ನಿಜವಾಗ್ಲೂ ಯಾವ್ದಾರ ಬೇಕ್ರಿಲಿ ಏನಾರು ತಂದು ಇಡ್ತಿದ್ದೆ ಅಂತ ಅನ್ಸುತ್ತೆ. ನಂಗೆ ನಿಜ ಮಾಡಕ್ ಬರಲ್ಲ ಈ ಚಕ್ಲಿ ಕೊಡ್ಬೇಳೆಲ್ಲ. ಅಂದ್ರೆ ಇವಾಗಿನ್ನೂ ಹೊಸದಲ್ವಾ, ಇನ್ನೂ ಕಲ್ತಿಲ್ಲ. ಕಲ್ತ್ರೆ ಇವಾಗ ನಮ್ಮ ಅದಕ್ಕೆ ಹತ್ರನೇ ಕಲಿಬೇಕು. ನಾನು ಅದಕ್ಕೆ ಹೇಳ್ತಾ ಇದ್ದೆ ನೆಕ್ಸ್ಟ್ ಇಯರ್ ಎಲ್ಲ ನನಗೆ ಹೇಳ್ಕೊಡಿ, ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಎಲ್ಲ ಕಲ್ತ್ರೆ ಒಳ್ಳೇದಲ್ಲ. ವರ್ಷಕ್ಕೊಂದ್ಸಲ ಈ ಥರ ಎಣ್ಣೆ ತಿಂಡಿ ಎಲ್ಲ ಮನೇಲಿ ಬೇಯಿಸ್ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಹೊರಗಡೆಯಿಂದ ತರೋದಕ್ಕಿಂತ ಈ ಥರ ಬೇಯಿಸೋದು ತುಂಬಾ ಒಳ್ಳೆಯದು. ಎಲ್ಲನೂ ಮುಗಿಸ್ಕೊಂಡು ಇನ್ನು ಅಂದರೆ ಎಡೆಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಚಕ್ಲಿ ಕೊಡ್ಬೇಡೆಲ್ಲ ಮಾಡ್ಕೊಂಡು ಇದೆಲ್ಲನೂ ತೊಗೊಂಡು ಮನೆಗೆ ಬಂದು ಎಲ್ಲನೂ ಎತ್ತಿಟ್ಕೊಳ್ತಿದ್ದೆ. ಇನ್ನೇನು ನೆಕ್ಸ್ಟ್ ಡೇನೇ ಹಬ್ಬ. ಇನ್ನೂ ಸ್ವಲ್ಪ ಕೆಲಸ ಇಲ್ಲ, ಹಂಗೆ ಖಾಲಿ ಅಂದರೆ ಇನ್ನೂ ಹಾಗೆ ಉಳಿದಿತ್ತು. ಅವತ್ತಿನ ದಿನ ಎಲ್ಲ ಬರೀ ಹೊರಗಡೆ ಸುತ್ತದೇ ಆಗೋಯ್ತು. ಅಂದರೆ ಅಮ್ಮ ಬಂದಿದ್ರು, ಅಲ್ಲೋದ್ವಿ, ಇದೇ ಕೆಲಸ ಆಗೋಯ್ತು. ಇನ್ನು ನೆಕ್ಸ್ಟ್ ಡೇ ಸ್ವಲ್ಪ ಜಾಸ್ತಿ ಕೆಲಸನೇ ಇರುತ್ತೆ, ಬೇಗ ಮುಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ನೈಟು ಬರೋಷ್ಟರಲ್ಲೇ ಸುಮಾರು ಅಂದ್ರೆ 9 ಗಂಟೆ ಆಗಿತ್ತು. ಸಿಂಪಲಾಗಿ ಏನಾದರೂ ಎಗ್ ರೈಸ್ ಏನಾರ ಮಾಡ್ಕೊಳ್ಳೋಣ, ಫಸ್ಟ್ ಇದನ್ನೆಲ್ಲ ತಂದಿರೋ ಐಟಮ್ಸ್ನ ರೀಫಿಲ್ ಮಾಡ್ಕೊಬಿಡೋಣ ಅಂತಂದ್ಬಿಟ್ಟು ಎಲ್ಲನೂ ರೀಫಿಲ್ ಮಾಡ್ಕೊಳ್ತಿದ್ದೆ. ಅದೇ ಬಜಾರ್ಗೆ ಹೋಗಿದ್ವಿ ಅಂತಂದಲ್ಲ, ಅಲ್ಲಿ ಈ ಥರ ದ್ರಾಕ್ಷಿ, ಗೋಡಂಬಿ ಇದನ್ನೆಲ್ಲ ತಂದಿದ್ದೆ. ಆ್ಯಕ್ಚುಲಿ ಬಾದಾಮಿ ಇತ್ತು, ಅದಕ್ಕೆ ಬಾದಾಮಿನ ರೀಫಿಲ್ ಮಾಡಲಿಲ್ಲ. ಇವಾಗ ಈ ಡ್ರೈ ಫ್ರೂಟ್ಸ್ ಬಾಕ್ಸ್ ತಂದಿದ್ದಕ್ಕೂ ಒಂದು ಸಾರ್ಥಕ ಅಂತ ಅನಿಸ್ತು. ಯಾಕಂದರೆ ಎಲ್ಲನೂ ರೀಫಿಲ್ ಮಾಡಿ ಇಟ್ನಲ್ಲ, ಅದಕ್ಕೋಸ್ಕರ ಇಷ್ಟು ದಿನ ಖಾಲಿನೇ ಇಟ್ಟಿದ್ದೆ. ಟೈಮ್ ಆಗಿಲ್ಲ ಹೋಗಿ ತರಲಿಕ್ಕೆ ಅಂತಂದ್ಬಿಟ್ಟು. ಹಾಗೆ ಒಂದು 3 ಮೊಟ್ಟೆ ಇತ್ತು. ಸಿಂಪಲಾಗಿ ಇಬ್ಬರೇ ಅಲ್ವಾ, ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಎಗ್ ರೈಸ್ನ ಮಾಡ್ಕೊಳ್ತಿದ್ದೆ. ಇದಾಗಿತ್ತು ಇವತ್ತಿನ ಲಾಗ್. ನಿಮ್ಗೆ ಏನಾದರೂ ಈ ಲಾಗ್ ಇಷ್ಟ ಆಗಿದ್ರೆ ಒಂದು ಪುಟ್ಟು ಲೈಕ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ನಮ್ಮ ಮನೇಲಿ ಪಕ್ಷ ಹಬ್ಬ ಮಾಡಿದ್ವಲ್ಲ, ಅದ್ರ ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಇದಾದ ನೆಕ್ಸ್ಟ್ ಡೇನೇ ಪಕ್ಷ ಹಬ್ಬ ಎಲ್ಲರೂ ಮಾಡ್ತಾರೆ. ಅಂದರೆ ನಮ್ಮ ಮನೆಗಳಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಹಾಸನ್ ಸೈಡಲ್ಲಿ. ಅದು ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಆ ಲಾಗ್ನ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಹೋಪ್ ನಿಮಗೆ ಇವತ್ತಿನ ದಿನ ನನ್ನ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಅಂತಂದರೆ ಪಕ್ಷದ ಹಬ್ಬದ ವಿಡಿಯೋನ ನಾನು ಪೋಸ್ಟ್ ಮಾಡ್ತೀನಿ. ಮಿಸ್ ಮಾಡದೆ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಎಲ್ಲರೂ ಹಬ್ಬನ ಹೇಗೆ ಆಚರಣೆ ಮಾಡಿದ್ರಿ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟೇಕ್ ಕೇರ್, ಬಾಯ್.